ರಾಜ್ಯದಲ್ಲಿ ಮುಂದುವರೆದಿದೆ ಮಳೆ ಆರ್ಭಟ. ಖಾನಾಪುರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಲಪ್ರಭಾ ನದಿ. ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಒಂದು ದ್ವೀಪದಂತೆ ನಿರ್ಮಾಣ ಆಗಿದೆ. ಅಲ್ಲಿನ ಕೆಲವೊಂದಿಷ್ಟು ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದಾಗಿ ಈ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಇನ್ನೊಂದು ಕಡೆ ಖಾನಾಪುರ ಅಲ್ಲೂ ಕೂಡ ಪಶ್ಚಿಮ ಘಟ್ಟಗಳಿದ್ದಾವೆ. ಅಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾನೆ ಇದೆ. ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕೃಷ್ಣಾ ನದಿಯ ಉಪನದಿಗಳು ವೇದಗಂಗಾ, ದೂದಗಂಗಾ ಎಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಸಪ್ತ ನದಿಗಳ ಜಿಲ್ಲೆ. ಒಳಹರಿವು ಹೆಚ್ಚಾಗಿದೆ. ಈಗ ಹಬ್ಬನಟ್ಟಿ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪ್ರವಾಹದ ಭೀತಿ ಶುರುವಾಗಿದೆ. ಈಗ ಮಲಪ್ರಭಾ ನದಿ ಪಾತ್ರದ ಜನರಲ್ಲಿ ಯಾವಾಗ ಎಲ್ಲಿ ನಮ್ಮ ಗ್ರಾಮಗಳು ಮುಳುಗಡೆ ಆಗುತ್ತೋ ಅನ್ನುವಂಥ ಆತಂಕದಲ್ಲಿದ್ದಾರೆ. ಹಾಗಾಗಿನೇ ಈಗ ಜಿಲ್ಲಾಡಳಿತವು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಕ್ಷಿಪ್ರಗತಿಯಲ್ಲಿ ಆಗಬೇಕು. ಅನಾಹುತ ಆಗದಂತೆ ನೋಡಿಕೊಳ್ಬೇಕಾಗಿದೆ. ನಿರಂತರವಾಗಿ ಗೋಕಾಕ್, ಸೌದತ್ತಿ, ಚಿಕ್ಕೋಡಿ ಭಾಗದಲ್ಲಿ ಮಳೆರಾಯಿನ ಅವಾಂತರಗಳಾಗ್ತಾ ಇದೆ. ಇದು ನೋಡಿ ಮಾರುತಿ ದೇವಸ್ಥಾನ ಪ್ರತಿ ಬಾರಿ ಮುಳುಗಡೆ ಆಗುತ್ತಿದ್ದು. ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಆ ಕಡೆ ನೋಡ್ತಾ ಇದ್ದೀವಿ ನದಿ ಹೆಂಗೆ ಭೋರ್ಗರಿತಾ ಇದೆ ಅಂಥೇಳಿ. ಮಾರುತಿ ದೇವಸ್ಥಾನ ಮೇಲ್ಗೋಪುರ ಅಷ್ಟೇ ಉಳ್ಕೊಂಡಿದೆ. ಇವತ್ತು ನಾಳೆ ಅನ್ನೋದ್ರಷ್ಟರಲ್ಲಿ ಕಂಪ್ಲೀಟ್ ಅದು ಮುಳುಗಿ ಹೋಗ್ಬಿಡುತ್ತೆ. ಭಕ್ತಾದಿಗಳಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿನೇ ಈಗ ಸಾಕಷ್ಟು ಕ್ರಮಗಳನ್ನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ. ಮಾರುತಿ ದೇವಸ್ಥಾನ ಸಹಜವಾಗಿ ಭಕ್ತರು ಬಂದೇ ಬರ್ತಾ ಇದ್ದರು ಅಲ್ಲಿ. ಈಗ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರವೇಶ ಇಲ್ಲ. ನಿರ್ಬಂಧವನ್ನು ವಿಧಿಸಿದ್ದಾರೆ. ಮಲಪ್ರಭಾ ನದಿಯಂತರೂ ನಾವು ಕೇಳಲೇಬಾರದು. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಅದರ ಜೊತೆಗೆ ಕೃಷ್ಣಾ ನದಿಯ ಉಪನದಿಗಳು ಕೂಡ ಭೋರ್ಗರಿತಾ ಇದ್ದಾವೆ. ಸಪ್ತ ನದಿಗಳು ಕೂಡ ಪ್ರವಾಹಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾವೆ. ನದಿಯ ದಡದಲ್ಲಿರುವಂಥ ಗ್ರಾಮಗಳು ಆತಂಕಕ್ಕೊಳಗಾಗಿದ್ದಾವೆ. ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆಗೆ ಮತ್ತೆ ಗುಡ್ಡ ಕುಸಿತ ಆಗಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕುಸಿತ ಆಗಿದೆ. ನೆಲ್ಲಾಡಿ ಸಮೀಪದ ಮಣ್ಣಗುಂಡಿಯಲ್ಲಿ ಗುಡ್ಡ ಕುಸಿದಿದೆ. ಮಣ್ಣು ಹಾಗೆ ಮರಗಳಿಂದ ಹೆದ್ದಾರಿ ಮುಚ್ಚಿ ಹೋಗಿಬಿಟ್ಟಿದೆ. ಹಾಸನ ಜಿಲ್ಲೆಯಲ್ಲಿ ವರ್ಣಾರ್ಭಟಕ್ಕೆ ಮನೆ ಕುಸಿತ ಆಗಿದೆ. ಆಲೂರಿನ ಬಡಗಿಕೊಪ್ಪಲು ಗ್ರಾಮದಲ್ಲಿ ಮನೆ ಬಿದ್ದಿದೆ. ಅದೃಷ್ಟವಶಾತ್ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡ್ತಾ ಇದ್ದೀವಿ. ಇದು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಕುಸಿದಂತಹ ಗುಡ್ಡ. ಭಾರೀ ಪ್ರಮಾಣದ ಮಣ್ಣು ನೆಲ್ಲಾಡಿ ಸಮೀಪದ ಮಣ್ಣಂಗುಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಮಣ್ಣು ಹಾಗೆ ಮರಗಳಿಂದ ಹೈವೇ ಅನ್ನೋದು ಮುಚ್ಚಿ ಹೋಗ್ಬಿಟ್ಟಿದೆ. ಕಾಣಿಸ್ತಾನೇ ಇಲ್ಲ. ತಡೆಗೋಡೆ ಅಂತ ಕಟ್ಟಿದರೂ ಕೂಡ ಯಾವುದೂ ಉಳಿತಾ ಇಲ್ಲ. ಇನ್ನು ಅಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ವಾಹನಗಳು ಸಿಕ್ಕಾಕೊಂಡು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮತ್ತಷ್ಟು ಮಾಹಿತಿ ಬೆಳಗಾವಿಯಲ್ಲಿ ಏನೇನಾಗ್ತಾ ಇದೆ ಮಳೆ ಅವಾಂತರ ಶ್ರೀಧರ್ ನೀಡ್ತಾರೆ ಹೆಚ್ಚಿನ ಮಾಹಿತಿ. ಶ್ರೀಧರ್, ಈಗ ಬೆಳಗಾವಿ ಭಾಗದಲ್ಲಿ ನೋಡ್ತಾ ಇದ್ದೀವಿ ಮಳೆ ಅವಾಂತರಗಳು ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಸಪ್ತ ನದಿಗಳ ಆರ್ಭಟ ಹೇಗಿದೆ? ಪ್ರವಾಹದ ಭೀತಿ ಜನರಲ್ಲಿ ಹೇಗಿದೆ? ಪ್ರಭು, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲೆಯ ಏನು ಘಟ್ಟ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಈಗ ಉಕ್ಕಿ ಹರಿತಾ ಇದ್ದಾವೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಏನು ಕೃಷ್ಣ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, 2 ನದಿಗಳು ಕೂಡ ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಘಟಪ್ರಭಾ ಆಗಿರ್ಬೋದು, ವೇದಗಂಗಾ, ದೂದ್ಗಂಗಾ ಮತ್ತು ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳು ಕೂಡ ಒಳಹರಿವು ಹೆಚ್ಚಾಗಿದೆ. ಪ್ರಭು, ಸದ್ಯ ಈಗ ನಾವು ಬೆಳಗಾವಿ ತಾಲೂಕು ಮತ್ತು ಖಾನಾಪುರ ತಾಲೂಕಿನಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಖಾನಾಪುರದ ಕನಕುಂಬಿಯಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟಿಗೆ ಕಂಡು ಬರ್ತಾ ಇದೆ. ಪ್ರಭು, ಇವತ್ತು ಒಂದು ದಿನ 2 ತಾಲೂಕಿನಲ್ಲಿ ಕೂಡ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನು ಕೂಡ ಘೋಷಣೆ ಮಾಡಿತ್ತು. ಅಷ್ಟೊಂದು ಪ್ರಮಾಣದಲ್ಲಿ ಕಳೆದ 48 ಗಂಟೆಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗಿದೆ. ಹಾಗಾಗಿ ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಪ್ರಸಿದ್ಧ ದೇವಸ್ಥಾನದಂಥ ಹಬ್ಬನಟ್ಟಿ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿದೆ. ಅಂದರೆ ಆ ಹಬ್ಬನಟ್ಟಿ ಮಾರುತಿಗೆ ಈಗ ಜಲದಿಗ್ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಕೇವಲ ಗೋಪುರ ಮಾತ್ರ
ಕಾಣಿಸ್ತಾ ಇದೆ. ಒಂದು ವೇಳೆ ಗೋಪುರದವರೆಗೂ ಕೂಡ ನೀರು ಬಂದರೆ ಪ್ರಭು ಆಗ ಖಂಡಿತವಾಗಿಯೂ ಈ ಒಂದು ಭಾಗದಲ್ಲಿ ಬೆಳಗಾವಿ ವಿಭಾಗ ಮತ್ತು ಬೈಲಹೊಂಗಲ ವಿಭಾಗದಲ್ಲಿ ಅದರ ಮಲಪ್ರಭಾ ನದಿಯ ಪ್ರವಾಹ ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇದು ಒಂದಾದರೆ ಮತ್ತೊಂದು ಕಡೆ ಏನು ಖಾನಾಪುರದಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ರಸ್ತೆ ಸಂಪರ್ಕಗಳು ಬಂದಾಗಿದ್ದಾವೆ. ಈಗಾಗಲೇ ಏನು ಬೆಳಗಾವಿಯಿಂದ ಚೋರ್ಲಾ ಮಾರ್ಗವಾಗಿ ಹೋಗುವಂಥ ಏನು ಗೋವಾ ರಸ್ತೆ ಏನಿದೆ ಅದು ಕೂಡ ಬಂದಾಗಿ 15 ದಿನಗಳಾಯಿತು. ಕುಸ್ಮಳಿ ಬ್ರಿಡ್ಜ್ ಬಳಿ ಒಂದು ಮಲಪ್ರಭಾ ನದಿಗೆ ರಸ್ತೆ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಭಾಗದಿಂದ ಸಂಚಾರ ಬಂದ್ ಮಾಡಿದರೆ ಮತ್ತೊಂದು ಕಡೆ ಏನು ಹಲಾತ್ರಿ ಹಳ್ಳ ಈಗ ಉಕ್ಕಿ ಹತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಖಾನಾಪುರ್ ಮತ್ತು ಅನ್ಮೋಡ್ ಏನು ಹೆಮ್ಮಡ್ಗ ಮಾರ್ಗವಾಗಿ ಹೋಗುವಂಥ ಗೋವಾ ಮಾರ್ಗ ಏನಿದೆ ಅದು ಕೂಡ ಬಂದಾಗಿದೆ. ಈಗ ಗೋವಾಗೆ ತೆರಳಬೇಕಂದ್ರೆ ಪ್ರಯಾಣಿಕರು ಕೇವಲ ಬೆಳಗಾವಿ ಜಿಲ್ಲೆ ಖಾನಾಪುರ ಮಾರ್ಗವಾಗಿ ರಾಮನಗರ್ ಮಾರ್ಗವಾಗಿ ಈಗ ಗೋವಾಗೆ ಹೋಗಬೇಕಾದಂಥ ಪರಿಸ್ಥಿತಿ ಒಂದು ಕಡೆ ಏನು ಅಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಖಾನಾಪುರ ತಾಲೂಕಿನ ಏನೋ ಆಗಿರ್ಬೋದು ಅಥವಾ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಅನೇಕ ಕಡೆ ಪ್ರವಾಸಿ ತಾಣಗಳಿದ್ದಾವೆ. ಪ್ರವಾಸಿ ತಾಣಗಳಲ್ಲಿ ಹೋಗಿ ಯುವಕರು ಹುಚ್ಚಾಟ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಕಡಿವಾಣ ಹಾಕೋದಕ್ಕೆ ಈಗಾಗಲೇ ತಾಲೂಕು ಆಡಳಿತ ಕೂಡ ಒಂದು ಏನು ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಳ್ಳಲಾಗ್ತಾ ಇದೆ ಮತ್ತು ಅರಣ್ಯ ಇಲಾಖೆಯು ಕೂಡ ಈಗ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯ ಒಳಹರಿವು ದಿನೇ ದಿನೇ ಹೆಚ್ಚಾಗ್ತದೆ ಪ್ರಭು. ಈಗ 1 ಲಕ್ಷ ಕ್ಯೂಸೆಕ್ಕಿಂತ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದರಿಂದ ಏನು ಕೃಷ್ಣಾ ನದಿ ಚಿಕ್ಕೋಡಿ ಉಪ ವಿಭಾಗದಲ್ಲಿ ಬರ್ತಕ್ಕಂಥ ಕೃಷ್ಣಾ ಆಗಿರ್ಬೋದು, ವೇದಗಂಗಾ ಆಗಿರ್ಬೋದು, ದೂಧಗಂಗಾ ಆಗಿರ್ಬೋದು ಈ 3 ನದಿಗಳಿಗೆ ಅಡ್ಡಲಾಗಿರ್ತಕ್ಕಂಥ ಒಟ್ಟು 9 ಕೆಳ ಹಂತದ ಸೇತುವೆಗಳೀಗ ಜಲಾವೃತಗೊಂಡಿದ್ದಾವೆ ಪ್ರಭು. ಅಂದರೆ ಈಗ ಅಷ್ಟೇ ಪ್ರಮಾಣದ ಕೃಷ್ಣಾ ನದಿಗೆ ಏನು ಒಳಹರಿವು ಹರಿದು ಬರ್ತಾ ಇದೆ 1 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರೇನು ಹರಿದು ಬರ್ತಾ ಇದೆಯೋ ಅಷ್ಟೇ ಪ್ರಮಾಣದ ನೀರನ್ನು ಹಿಪ್ಪರಿಗಿ ಬ್ಯಾರೇಜ್ ಮೂಲಕ ಆಲಮಟ್ಟಿ ಜಲಾಶಯಕ್ಕೆ ಹರಿಬಿಡಲಾಗ್ತಾ ಇದೆ. ಆಲಮಟ್ಟಿ ಜಲಾಶಯದ ಕೂಡ ಅಷ್ಟೇ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೃಷ್ಣಾ ನದಿಯ ಏನು ಕೃಷ್ಣಾ ನದಿಯಿಂದ ಯಾವುದೇ ರೀತಿಯ ಒಂದು ಪರಿಸ್ಥಿತಿ ಎದುರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮಗಳನ್ನು ಬೆಳಗಾವಿ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದ ಮತ್ತು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಮಳೆಯಿಂದ ಆಗುವಂಥ ಅನಾಹುತಗಳೇನೆಂದರೆ ಮತ್ತೊಂದು ಕಡೆ ಕರ್ನಾಟಕ ಏನು ಬೆಳಗಾವಿ ಮತ್ತು ಕೊಲ್ಲಾಪುರ ಮಧ್ಯೆ ಇರತಕ್ಕಂಥ ಏನು ನರಸಿಂಹವಾಡಿಯ ದತ್ತ ಮಂದಿರ ಕೂಡ ಈಗಾಗಲೇ ಜಲಾವೃತ ಆಗಿದೆ. ಜೊತೆಗೆ ಚಿಕ್ಕೋಡಿ ಉಪ ವಿಭಾಗದಲ್ಲಿ ಬರ್ತಕ್ಕಂಥ ಬಂಗಾಲಿ ಬಾಬಾ ದೇವಸ್ಥಾನ ಕೂಡ ಈಗಾಗಲೇ ಏನಂದ್ರೆ ಅದು ಕೂಡ ಪೂರ್ಣವಾಗಿ ನೀರಿನ ಜಲಾವೃತ ಆಗಿರ್ತಕ್ಕಂಥದ್ದು. ಜೊತೆಗೆ ದರ್ಗಾ ಕೂಡ ಒಂದು ಜಲಾವೃತ ಆಗಿರ್ತಕ್ಕಂಥದ್ದು. ಹೀಗಾಗಿ ಒಂದೊಂದೇ ಏನು ನದಿ ಪಾತ್ರದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಕೂಡ ನೀರಿನಿಂದ ಈಗ ಜಲದಿಗ್ಬಂಧನಕ್ಕೆ ಒಳಗಾಗ್ತಾ ಇದ್ದಾವೆ. ಇದು ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಆಗ್ತಿರ್ತಕ್ಕಂಥ ಮಳೆಯಿಂದ ಜನರು ತತ್ತರಿಸಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನಜೀವನ ಸಂಪೂರ್ಣವಾಗಿ ಏನು ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು. ತಗ್ಗು ಪ್ರದೇಶಗಳಿರ್ತಕ್ಕಂಥ ಬಡಾವಣೆ ಆಗಿರ್ಬೋದು ಮತ್ತು ಕಾಲೋನಿಗಳಲ್ಲಿ ನೀರು ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ಏನು ಬಡವರ ಮನೆಗಳಲ್ಲಿ ನೀರು ನುಗ್ಗಿ ಜನರು ಪರದಾಡುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿ ಭಾಗದಲ್ಲಿ ನೋಡ್ತಾ ಇದ್ದೀವಿ ಮಳೆಯ ಅವಾಂತರ ಹೇಗಿದೆ ಅಂತ. ಮಾರುತಿ ದೇವಸ್ಥಾನ ಬಹಳ ಫೇಮಸ್ ಇದು ಹಬ್ಬನಟ್ಟಿಯಲ್ಲಿರುವಂಥದ್ದು. ಅದರ ಜೊತೆಗೆ ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಿಂದ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಅಲ್ಲಿ ಡ್ಯಾಮ್ಗಳಿಂದ ನಿರಂತರವಾಗಿ ನೀರು ಬಿಡ್ತಾನೆ ಇದ್ದಾರೆ. ಜೊತೆಗೆ 7 ನದಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ನಮಗೆ ಬೆಂಗಳೂರಲ್ಲಿ ಮಳೆ ಜಾಸ್ತಿ ಆಗ್ತಿಲ್ಲ, ಹಾಗಾಗಿ ನಮಗೆ ಅನುಭವ ಆಗ್ತಾ ಇಲ್ಲ. ಬಟ್ ಆ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ವರುಣ ಆರ್ಭಟಿಸ್ತಾ ಇದ್ದಾನೆ. ಜೊತೆಗೆ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳಿಗೆ ಅವ್ರಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ಯಾವಾಗ ಬೇಕಾದರೂ ಪ್ರವಾಹ ಉಂಟಾಗ್ಬೋದು, ಗ್ರಾಮಗಳಿಗೆ ನೀರು ನುಗ್ಬೋದು. ಕೆಳಹಂತದ ಸೇತುವೆಗಳು ನೋಡ್ತಾ ಇದ್ದೀವಿ ನಾವು. ಒಂದು 8 ರಿಂದ 9 ಕೆಳಹಂತದ ಸೇತುವೆಗಳು ಮುಳುಗಡೆ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಸಂಪರ್ಕ ಕೂಡ ಕಡಿತ ಆಗಿದೆ. ಈಗ ಚಿಕ್ಕೋಡಿ ಕಲ್ಲೋಡ ಭಾಗದಲ್ಲಾಗಿರ್ಬೋದು, ಮಾಂಜಿ ಆಗಿರ್ಬೋದು, ಈಗಾಗಲೇ ಸೇತುವೆ ಸಂಪರ್ಕ ಕಡಿತಗೊಂಡಿರೋದ್ರಿಂದಾಗಿ ಗ್ರಾಮಸ್ಥರು ಸಂಚಾರಕ್ಕೆ ಪರದಾಡಿದ್ದಾರೆ.